ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಗುರುವಾರ ಆಗಿತ್ತು. ಬೆಳಗ್ಗೆನೇ ಎದ್ದು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಮಮ್ಮಿ ಆಲ್ರೆಡಿ ಪೂಜೆ ಮಾಡಿದರು. ನಾನು ಸ್ನಾನ ಎಲ್ಲ ಮುಗಿಸಿ ಬಂದು ನಾನು ದೇವ್ರಿಗೆ ಕೈ ಮುಗಿತಾಯಿದ್ದೆ. ದೇವ್ರಿಗೆಲ್ಲ ಕೈ ಮುಗಿದು ದೇವಸ್ಥಾನಕ್ಕೆ ಹೋಗಬೇಕು ಬೇಗ ಅಂದ್ಬಿಟ್ಟು ರೆಡಿ ಆಗೋದಕ್ಕೆ ಮುಗಿಸಿ ನೋಡಿ ಹೊರಡ್ತಾ ಇದ್ದೀವಿ. ಮಮ್ಮಿ ಗೇಟಿಗೆ ಬೀಗ ಹಾಕ್ತಾಯಿದ್ರು. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ 3 ಜನನು ದೇವಸ್ಥಾನಕ್ಕೆ ಹೋಗಿದ್ವಿ. ರಾಯರ ಮಠಕ್ಕೆ. ಇದು ಚಿಕ್ಕಳ್ಳಿ ಹತ್ರ ಬರುತ್ತೆ. ತುಂಬ ದೊಡ್ಡದು. ಇಲ್ಲಿ ಯಾವಾಗಲೂ ಪ್ರತಿ ಗುರುವಾರ ನಮ್ಮ ಡ್ಯಾಡಿ ಬಂದೇ ಬರ್ತಾರೆ ಇಲ್ಲಿಗೆ. ನಾವು ಯಾವಾಗಲಾದರೂ ಮಂತ್ಲಿ ಒಂದು ಸಲ ಬರ್ತೀವಿ. ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ ನೋಡ್ತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾಯಿರ್ತೀನಿ. ಆದಾಗೆಲ್ಲ ಇಲ್ಲಿಗೆ ಬಂದೇ ಬರ್ತೀವಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ದೇವ್ರ ದರ್ಶನ ಆಯಿತು. ಮೇಲ್ಗಡೆ ಪ್ರಸಾದ ಕೌಂಟ್ರಿತ್ತು. ಅಲ್ಲಿಗೆ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಹೋಗ್ತಾಯಿದ್ದೀವಿ. ನೋಡಿ ಅಲ್ಲಿ ಮೊದಲು ಅಲ್ಲಿ ಕೆಳಗಡೆ ಪಕ್ಕದಲ್ಲಿ ಕೊಡ್ತಾಯಿದ್ರು. ಇವಾಗ ಮೇಲ್ಗಡೆಗೆ ಶಿಫ್ಟ್ ಮಾಡಿದ್ದಾರೆ. ಹೌದು, ತುಂಬ ಸ್ಪೇಸ್ ಇದೆ ಅಲ್ಲಿ. ಮೊದಲು ಕೊಡ್ತಿರೋದ್ರ ಕಡೆ ಸ್ವಲ್ಪ ಕಮ್ಮಿ ಜಾಗ ಇತ್ತು. ಇವಾಗ ತುಂಬ ಸ್ಪೇಸ್ ಇದೆ ಅಂದ್ಬಿಟ್ಟು ಮೇಲ್ಗಡೆ ಫ್ಲೋರಲ್ಲಿ ಇಟ್ಟಿದ್ದಾರೆ. ನೋಡಿ ಅಲ್ಲಿ ಪ್ರಸಾದ ತಗೊಳ್ಳೋಕ್ಕೆ ಅಂತ ಹೋಗ್ತಾಯಿದ್ವಿ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಹೋಗ್ತಾಯಿದ್ದಾರೆ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸಖತ್ತಾಗಿತ್ತು ಪ್ರಸಾದ ಎಲ್ಲ ತಿಂದು ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮುಗೀತು ಗೈಸ್. ಪ್ರಸಾದ ತಿಂದ್ಬಿಟ್ಟು ಕೆಳಗಡೆ ಬಂದಿದ್ದೀವಿ. ಇದು ಹಾಲು. ಅಲ್ಲಿ ನೋಡಿ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ಮೇಲ್ಗಡೆ ಇನ್ನೊಂದು ಫ್ಲೋರಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ನೀವು ಹಾಯ್ ಮಾಡಿ. ಹಾಯ್ ಮಾಡಿ. ಎಲ್ಲ ಮುಗೀತು. ಬಂದ್ವಿ. ನೋಡಿ ನಮ್ಮ ಮಮ್ಮಿ ಡ್ಯಾಡಿಯಲ್ಲಿ ಫೋಟೋ ತಗೊತಾ ಇದ್ರು. ನಾನು ಹಾಗೆ ದೇವಸ್ಥಾನದ್ದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಎಲ್ಲ ಮುಗೀತಲ್ಲ, ದರ್ಶನವೂ ಮುಗೀತು, ಪ್ರಸಾದ ಎಲ್ಲ ಮುಗೀತು ತಿಂದು. ಈಗ ಮನೆಗೆ ಹೊರಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹಾಗೆ ನಮ್ಮ ಮಮ್ಮಿ ಐಸ್ ಕ್ರೀಮ್ ತಿನ್ನಬೇಕು ಅಂದರು. ಅದಕ್ಕೆ ಐಸ್ ಕ್ರೀಮ್ ತಗೋಬೇಕು ಅಂತಂದ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೂ ತಗೊಂಡ್ರು. ನನಗಿಷ್ಟ ಇರಲಿಲ್ಲ ಗೈಸ್. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ತಿನ್ನಲಿಲ್ಲ ಗೈಸ್. ಲಾಸ್ಟಲ್ಲಿ ಒಂದು ಸ್ಪೂನ್ ಮಾತ್ರ ತಿನ್ನಲೇಬೇಕು ಅಂದ್ಬಿಟ್ಟು ಒಂದು ಸ್ಪೂನ್ ಮಾತ್ರ ನಮ್ಮ ಮಮ್ಮಿ ಹತ್ರ ತಗೊಂಡು ತಿಂತೀನಿ ಅಷ್ಟೇ. ಬಟ್ ತಿನ್ನಬೇಕು ಅಂತ ಆಸೆ. ಏನಾದ್ರು ಕೋಲ್ಡ್ ಆಗಿಬಿಟ್ರೆ, ಕೆಮ್ಮು ಬಂದುಬಿಟ್ರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಬಟ್ ಆಸೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ಪೂನ್ ತಿಂದೆ ಗೈಸ್ ಅಷ್ಟೇ. ದರ್ಶನ ಎಲ್ಲ ಮುಗೀತು. ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಗೈಸ್. ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ. ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಹಾಗೆ ಹೋಗಬೇಕಾದ್ರೆ ಅಲ್ಲಿ ಜ್ಯೂಸ್ ಕುಡ್ಕೊಂಡು ನಮ್ಮ ಮಮ್ಮಿ ವಾಟರ್ ಮೆಲನ್ ಆರ್ಡ್ರ್ ಮಾಡಿದರು. ನಾನು ಕರ್ಬೂಜ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ. ನಮ್ಮ ಡ್ಯಾಡಿ ಕೂಡ ವಾಟರ್ ಮೆಲನ್ ಜ್ಯೂಸ್ ಅವರು ಕುಡಿದಿದ್ದು. ಅವರಿಬ್ಬರು ವಾಟರ್ ಮೆಲನ್ ಕುಡಿದ್ರು, ನಾನು ಕರ್ಬೂಜ ಜ್ಯೂಸ್ ಕುಡಿದೆ. ನನ್ನ ಫೇವ್ರೇಟ್ ಅದು. ಯಾವಾಗ ಹೋದರೂ ಅದೊಂದೇ ಜ್ಯೂಸ್ ನಾನು ಜಾಸ್ತಿ ಕುಡಿಯೋದು ಅಷ್ಟೇ ಗೈಸ್. ಮನೆಗೆ ಹೋಗಬೇಕು ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮುಗಿಸ್ಕೊಂಡು ಎಲ್ಲನೂ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ ಅಲ್ಲಿ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಎಲ್ಲ ಮುಗಿಸಿ ರಾಯರ ದರ್ಶನ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಮುಗಿಸಿ ಆವಾಗ ತಾನೇ ಮನೆಗೆ ಬಂದ್ವಿ ಗೈಸ್. ನಮ್ಮ ಮಮ್ಮಿ ಡ್ಯಾಡಿ ಅಲ್ಲಿ ಕೀ ಓಪನ್ ಮಾಡಿ ಹೋಗ್ತಾ ಇದ್ದಾರೆ. ನಾನು ಬಂದಾಗ 4 ಗಂಟೆ ಆಗಿತ್ತು ನೋಡಿ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.